ಆ ರಾಜನು ಮೃತನಾದಾಗ ಸುಯಜ್ಞ ಮೃತನಾದಾಗ ಎಲ್ಲರೂ ಅಳ್ತಾ ಇದ್ದಾಗ ಯಮದೇವರು ಬಾಲಕ ರೂಪನಾಗಿ ಬಂದು ಇದೆಲ್ಲ ದೇಹಕ್ಕಿಂತ ಆತ್ಮ ಬೇರೆ, ದೇಹದ ಧರ್ಮವನ್ನು ತಮ್ಮದು ಅಂತ ಭಾವಿಸಿಕೊಂಡು ಸುಮ್ಮನೆ ದುಃಖ ಪಡ್ತಾ ಇದ್ದೀರಿ, ಇದೆಲ್ಲ ಪರಮಾತ್ಮನ ಅಧೀನ, ಭಗವಂತನ ಸ್ಮರಣೆ ಮಾಡಿ ಎಲ್ಲ ಅವನಿಂದಲೇ ನಡೆಯುವುದು ಎಂಬುದಾಗಿ ಉಪದೇಶ ಕೊಟ್ಟಾಗ ಬಾಲ ಏವಂ ಪ್ರವದತಿ, ಬಾಲಕನು ಇಷ್ಟು ತತ್ವೋಪದೇಶ ಮಾಡುವಾಗ ಆಶ್ಚರ್ಯ ಆಯಿತು ಅವರಿಗೆಲ್ಲ. ಬಾಲ ಏವಂ ಪ್ರವದತಿ ಸರ್ವೇ ವಿಸ್ಮಿತ ಚೇತಸಃ ಜ್ಞಾತಯೋ, ಎಲ್ಲ ಬಂಧು ಬಾಂಧವರು ಎಲ್ಲ ಅಳ್ತಾ ಇದ್ದಾರೆ ಸುಯಜ್ಞ ಮೃತನಾದ ಅಂತ. ಇವು ದೊಡ್ಡ ತತ್ವೋಪದೇಶ ಕೊಟ್ಟ. ಆತ್ಮ ಯಾರು, ಜಡ ಶರೀರ ಮತ್ತು ಪರಮಾತ್ಮ ಇವುಗಳ ಭೇದ, ಈ ಭೇದ ಗೊತ್ತಿಲ್ಲದೇ ಇಷ್ಟೆಲ್ಲ ಭ್ರಾಂತಿ ಎಂಬುದಾಗಿ ನೀವು ಶರೀರದ ಧರ್ಮ ಮನಸ್ಸಿನ ಧರ್ಮ ತಮ್ಮದು ಅಂತ ಭಾವಿಸಬೇಡಿ, ಅದಕ್ಕೆಲ್ಲ ನಿಮಗೆ ಸಂಬಂಧ ಇಲ್ಲ. ನಮಗೆ ಸ್ವಾಮಿ ಭಗವಂತ, ನಾವೇ ಸ್ವತಂತ್ರ ಎಂಬ ಅಹಂಕಾರ ಬೇಡ. ಇದೇ ಆಚಾರ್ಯರ ಉಪದೇಶ ಇಷ್ಟೇ. ನಮಗೆಲ್ಲ ಈ ಪಂಚಭೇದ ಮರೆತು ಬಿಟ್ಟಿದೆ. ದೇವರೇ ನಾನು ಎಂಬ ರೀತಿಯಲ್ಲಿ ನಾವೇ ಸ್ವತಂತ್ರ, ನಾವೇ ಮಾಡ್ತೇವೆ ಅಂತ ಸ್ವಾತಂತ್ರ್ಯ ಬುದ್ಧಿ ಎಂದರೆ ದೇವರಿಂದ ನಮಗೆ ಭೇದ ಜ್ಞಾನ ಇಲ್ಲ. ದುಃಖ ಎಲ್ಲ ನಮಗೆ ದುಃಖ ಬಂದಿದೆ ಅಂತ, ದುಃಖ ನಮ್ಮಲ್ಲಿಲ್ಲ, ಎಲ್ಲ ಅಂತಃಕರಣದಲ್ಲಿ ಅಜ್ಞಾನ ದುಃಖ ಮೋಹ ಎಲ್ಲ ಅಂತಃಕರಣ, ನಮಗೆ ದುಃಖ ಬಂತು ಅಂತ. ಜಡದ ಭೇದದ ಜ್ಞಾನವೂ ಸರಿಯಾಗಿಲ್ಲ. ಜಡಕ್ಕಿಂತ ನಾವು ಭೇದ ಬೇರೆ, ಶರೀರಕ್ಕಿಂತ ಬೇರೆ, ಮನಸ್ಸಿಗಿಂತ ನಾವು ಬೇರೆ, ಇದರದ್ದು ಸ್ಪಷ್ಟ ಜ್ಞಾನ ಇಲ್ಲ. ಪರಮಾತ್ಮನಿಂದ ತಾನು ಭಿನ್ನ, ತನ್ನ ಅಸ್ವತಂತ್ರ, ಈ ಜ್ಞಾನವಿಲ್ಲ. ಈ ಪಂಚಭೇದ ಜ್ಞಾನ ಇಲ್ಲ. ಜಡಕ್ಕೂ ನಮಗೂ ಭೇದ ಜ್ಞಾನ, ನಮಗೂ ಪರಮಾತ್ಮನಿಗೂ ಭೇದ ಜ್ಞಾನ ಇಲ್ಲ, ಸ್ಪಷ್ಟವಾಗಿಲ್ಲ. ಅದರಿಂದಲೇ ಇಷ್ಟೆಲ್ಲ ಅನರ್ಥ. ಅದನ್ನು ಉಪದೇಶ ಕೊಟ್ಟಾಗ ಇವರಿಗೆ ಆಶ್ಚರ್ಯ ಆಯಿತು. ಎಲ್ಲರೂ ಕೂಡ ಸರ್ವಂ ಅನಿತ್ಯಂ, ಎಲ್ಲ ಯಥೋಚಿತ, ಎಲ್ಲ ಸುಳ್ಳು, ಎಲ್ಲ ಅನಿತ್ಯ ಅಂತ. ಎಲ್ಲ ಅನಿತ್ಯವೋ? ಆತ್ಮ ಅನಿತ್ಯ, ಆಕಾಶ ನಿತ್ಯ, ಪ್ರಕೃತಿ ನಿತ್ಯ, ಎಲ್ಲ ನಿತ್ಯ, ಎಲ್ಲ ಸುಳ್ಳು. ಅದಕ್ಕೆ ಹಾಗೆ ಅರ್ಥ ಅಲ್ಲ. ಅದನ್ನು ಸರಿಯಾಗಿ ಕೆಲವು ಅನಿತ್ಯ, ಕೆಲವನ್ನು ಅನಿತ್ಯ ಅಂತ ತಿಳ್ಕೊಂಡ್ರು, ಕೆಲವನ್ನು ಅಯಥಾರ್ಥ ಸುಳ್ಳು ಅಂತ ತಿಳ್ಕೊಂಡ್ರು. ಯಾವುದು? ಅಹಂ ಮಮ ಅಭಿಮಾನಾದೀತು ಅಯಥೋತ್ಥಂ, ನನ್ನದು ಎಂಬ ಜ್ಞಾನ, ಅಭಿಮಾನ ನನ್ನದು ಅಂತ ಜ್ಞಾನ, ದುಃಖ ಇದೆಲ್ಲ ಅನಿತ್ಯ. ಮತ್ತು ಆ ದುಃಖ ನನ್ನದು, ಅದು ಅದು ಅಯಥಾರ್ಥ. ದುಃಖ ನನ್ನದಲ್ಲ, ಅಂತಃಕರಣದಲ್ಲಿ ದುಃಖ ಇದೆ. ನಮ್ಮಲ್ಲಿ ದುಃಖ ಅದು ಭ್ರಾಂತಿ. ಅಭಿಮಾನ ನನ್ನದು ಅಂತ ಸ್ವಾತಂತ್ರ್ಯ ಜ್ಞಾನ, ಇದು ನನ್ನದು. ಈ ನನ್ನದು ಎಂಬುದು ಅಯಥಾರ್ಥ, ದುಃಖ ನನ್ನದು ಅದು ಅಯಥಾರ್ಥ. ಕೆಲವು ಅನಿತ್ಯ. ಅಹಂ ಮಮ ಅಭಿಮಾನಾದಿದು ಅಯಥೋತ್ಥಂ ಅನಿತ್ಯಕಂ. ಈ ಅಭಿಮಾನ, ಈ ದುಃಖ ಇದೆಲ್ಲ ಅನಿತ್ಯ ಮತ್ತು ನನ್ನದು ಎಂಬುದು ಅಯಥಾರ್ಥ. ಮಹದಾದಿ ಪದಾರ್ಥಗಳೆಲ್ಲ ಯಥಾರ್ಥ, ಅದು ನಿತ್ಯ. ಅನಿತ್ಯ, ಕೆಲವು ಪದಾರ್ಥ ಸುಳ್ಳು ಮತ್ತು ಅನಿತ್ಯ, ಯಾವಾಗ ಹೇಳಿದೆ ಟೆಂಪರರಿ ಮತ್ತು ಭ್ರಮೆ. ಕೆಲವು ಪದಾರ್ಥ ಸತ್ಯ, ಅನಿತ್ಯ. ಕೆಲವು ಪದಾರ್ಥ ನಿತ್ಯ, ಅನಿತ್ಯವಲ್ಲ, ಸತ್ಯ, ಆದರೆ ಅಸ್ವತಂತ್ರ. ಸ್ವತಂತ್ರ, ನಿತ್ಯ, ಯಥಾರ್ಥ ಪರಮಾತ್ಮನೊಬ್ಬನೇ. ಈ ರೀತಿ ವಿವೇಚನೆ. ಕೆಲವು ಭ್ರಮೆ, ಇಲ್ಲದಿದ್ದರೆ ತಿಳ್ಕೊಳ್ತೀವಿ. ನನ್ನದು ಎಂಬುದು ಇಲ್ಲ, ಆ ಸ್ವಾತಂತ್ರ್ಯ ಇಲ್ಲ ದುಃಖದಲ್ಲಿ, ನನ್ನದು ಅಂತ. ನನ್ನ ದುಃಖ ಇದೆಲ್ಲ ಅನಿತ್ಯ, ಇದೆಲ್ಲ ಅಯಥಾರ್ಥ. ದುಃಖ ಯಥಾರ್ಥ, ಅನಿತ್ಯ. ಮಹತ್ತತ್ವ ಇದೆಲ್ಲ ಅನಿತ್ಯ, ಯಥಾರ್ಥ. ಪ್ರಕೃತಿ ಯಥಾರ್ಥ, ನಿತ್ಯ, ಆದರೆ ಅಸ್ವತಂತ್ರ. ಪರಮಾತ್ಮ ಸ್ವತಂತ್ರ, ನಿತ್ಯ, ಯಥಾರ್ಥ. ಈ ಥರದ ಜ್ಞಾನ ತರ್ಥ. ಎಲ್ಲ ನಿತ್ಯ ಅಂದರೆ ಎಲ್ಲ ಅನಿಲ್ಲ.
ಕೆಲವು ಅನಿತ್ಯ, ಕೆಲವು ಅಯಥಾರ್ಥ, ಕೆಲವು ಅಸ್ವತಂತ್ರ. ಪರಮಾತ್ಮ ಒಬ್ಬರೇ ಸ್ವತಂತ್ರ, ನಿತ್ಯ, ಯಥಾರ್ಥ. ಈ ಮೂರು ಪರಮಾತ್ಮ ಒಬ್ಬರಲ್ಲಿ. ಕೆಲವಲ್ಲಿ 2, ಕೆಲವಲ್ಲಿ 1. ಈ ರೀತಿ ವಿಭಾಗ ಮಾಡಿ ತಿಳ್ಕೊಂಡಿದ್ದೇವೆ. ಅಹಮ್ಮಮ ಅಭಿಮಾನಾದೀತು ಅಯಥೋತ್ಥಂ ಅನಿತ್ಯಕಂ. ಈ ಅಭಿಮಾನ ನನ್ನದು ಅಂತ, ಭ್ರಾಂತಿ, ದುಃಖ ನನ್ನದು ಅಂತ, ಇದೆಲ್ಲ ಸುಳ್ಳು ಮತ್ತು ಅನಿತ್ಯ. ಮಹಾನಾದಿ ಯಥೋತ್ಥಂಚ. ಮಹಾನಾದಿ ಪದಾರ್ಥಗಳು ಸತ್ಯ, ಆದರೆ ಅನಿತ್ಯ. ನಿತ್ಯ ಯಾಪಿ, ನಿತ್ಯ ಪ್ರಕೃತಿ, ಅವಳು ನಿತ್ಯ ಹೌದು, ಯಥಾರ್ಥ ಹೌದು. ಅಸ್ವತಂತ್ರ, ಸ್ವತಂತ್ರ. ಸ್ವತಂತ್ರೋ ನಿತ್ಯ ಏವಚ ಯಥಾರ್ಥಭೂತಶ್ಚ ಪರಃ ಏಕೈವ ಜನಾರ್ದನ. ಸ್ವಾತಂತ್ರ್ಯ, ನಿತ್ಯತ್ವ, ಯಾಥಾರ್ಥ್ಯ ಮೂರೂ ಪರಮಾತ್ಮನಲ್ಲಿ. ಪ್ರಕೃತಿಯಲ್ಲಿ ನಿತ್ಯತ್ವ, ಯಾಥಾರ್ಥ್ಯ 2 ಮಾತ್ರ, ಸ್ವಾತಂತ್ರ್ಯ ಇಲ್ಲ. ಘಟಪಟಾದಿಗಳಲ್ಲಿ ನಿತ್ಯತ್ವವಿಲ್ಲ, ಸ್ವಾತಂತ್ರ್ಯವಿಲ್ಲ, ಯಾಥಾರ್ಥ್ಯ ಉಂಟು. ಈ ಅಭಿಮಾನಾದಿಗಳು ಅಯಥಾರ್ಥ, ಅನಿತ್ಯ, ಅಸ್ವತಂತ್ರ ಎಲ್ಲ. ಈ ರೀತಿಯಾಗಿ ಇದನ್ನಿತ್ತು ಯಾವುದು ಎಷ್ಟೆಷ್ಟು ಎಂಬುದನ್ನು ಸರಿಯಾದ ವಿವೇಕ ಅವರಿಗೆ ಬಂತು. ಈ ಬಾಲಕರ ಮಾತಿನಿಂದ ಯಾವುದು ಸತ್ಯ, ಯಾವುದು ಯಥಾರ್ಥ, ಯಾವುದು ಅನಿತ್ಯ, ಯಾವುದು ನಿತ್ಯ, ಇದೆಲ್ಲ ಜನವರಿಗೆ ಬಂತು. ಆಮೇಲೆ ಇತಿ ಹೇಳ್ತಾರೆ. ತತಶೋಚಿತಮಾಯೂಯಂ ಪರಂಚ ಆತ್ಮಾನಮೇವಚ. ಯಾರ ಬಗ್ಗೆ ದುಃಖ ಪಡೋದು ಬೇಡ ಅಂತ ಈ ಕಥೆಯನ್ನು ಹೇಳಿ ಸುಯಜ್ಞನು ಸತ್ತಾಗ ಯಮದೇವರು ಬಾಲಕ ರೂಪದಿಂದ ಮಾಡಿದ ಉಪದೇಶ, ಅದರಿಂದ ಎಲ್ಲ ಬಂಧು ಬಾಂಧವರ ಭ್ರಾಂತಿ ನಿವೃತ್ತಿಯಾದ ಕಥೆಯನ್ನು ಹೇಳಿ, ಅದರಂತೆ ನೀವು ಕೂಡ ದುಃಖ ಮಾಡಬೇಡಿ. ಆತ್ಮ ಪರೋವಾತ್ರ ಸ್ವೀಯ ಪಾರಕೇಯವ ಸ್ವಪರಾಭಿನಿವೇಶೇನ ವಿನ ಅಜ್ಞಾನೇನ ದೇಹಿನಃ. ಇಲ್ಲಿ ಮತ್ತೊಬ್ಬ ಯಾರು, ಆತ್ಮ ಯಾರು, ಎಲ್ಲ ಒಂದೇ ಅಂತ ಭ್ರಾಂತಿ ಬರ್ತದೆ. ಇದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಆತ್ಮ ಯಾರು, ಶತ್ರು ಯಾರು, ಇದನ್ನೇ ತಿಳ್ಕೊಳ್ಳಿ. ಅಂದರೆ ಈ ನಹಿ ದೇಹಾದಿ ಆತ್ಮಸ್ಯ. ಆತ್ಮ ಯಾರು, ಆತ್ಮ ಈ ದೇಹ ಅಲ್ಲ, ದೇಹವೇ ಆತ್ಮ ಅಂತ ಭ್ರಮೆ ಬೇಡ. ನಹಿ ದೇಹಾದಿ ಆತ್ಮ ಸ್ಯಾತ್. ಶತ್ರು ಅವನು ಶತ್ರು, ಅವನು ಯಾರು, ಶತ್ರು ಅವನಲ್ಲ. ಆದ್ದರಿಂದ ಮತ್ತೊಬ್ಬನ ದೇಹ ಅದನ್ನು ಅವನ ಶತ್ರು ಅಂತ ಹೇಳ್ತಾನೆ. ಆ ದೇಹ ಶತ್ರುವಲ್ಲ, ಈ ದೇಹ ಆತ್ಮ ಅಲ್ಲ. ನಮ್ಮ ಭ್ರಾಂತಿ ನಮ್ಮ ದೇಹವನ್ನೇ ಆತ್ಮ ಅಂತ ತಿಳ್ಕೊಂಡಿದ್ದೇವೆ, ಇನ್ನೊಬ್ಬ ದೇಹವನ್ನು ಶತ್ರು ಅಂತ ತಿಳ್ಕೊಂಡಿದ್ದೇವೆ. ಕಹ ಆತ್ಮ ಕಪ್ಪರಹ. ಶತ್ರು ಯಾರು, ಆತ್ಮ ಯಾರು, ಈ ದೇಹ ಆತ್ಮ ಅಲ್ಲ, ಶತ್ರು ದೇಹ ಶತ್ರುವಲ್ಲ. ಮತ್ತು ಯಾರು, ಅದರಿಂದ ದೈಹಿಕ ವೃದ್ಧೋವ ಕ್ಷಯವ ಕಿಂ ಪ್ರಯೋಜನ. ದೇಹ ಬೆಳೆಯಿತು, ಈ ದೇಹ ನಾವಲ್ಲ, ಶತ್ರು ದೇಹ ನಾಶ ಆಯಿತು, ಖುಷಿ ಪಡಬೇಡಿ, ಏನು ಪ್ರಯೋಜನ. ಆ ದೇಹವೇ ಶತ್ರುವಲ್ಲ, ಈ ದೇಹವೇ ಆತ್ಮ ಅಲ್ಲ. ದೇಹದ ವೃದ್ಧಿ, ದೇಹದ ನಾಶ, ಇದಕ್ಕಾಗಿ ಪರಿತಪಿಸುವುದು ಬೇಡ. ಎಷ್ಟು ದೇವಗತೋ ಜೀವ, ದೇಹದಲ್ಲಿ ಜೀವ ಇದ್ದಾನೆ, ಅವನಿಗೆ ನಾಶವೇ ಇಲ್ಲ. ಹಿರಣ್ಯಾಕ್ಷ ಸತ್ತ, ದುಃಖ ಬೇಡ, ಅವನು ಜೀವನಿಗೆ ನಾಶ ಇಲ್ಲ. ದೇಹ ಅದು ಆತ್ಮವೇ ಅಲ್ಲ. ದೇಹ ನಾಶಕ್ಕಾಗಿ ಯಾಕೆ ಚಿಂತೆ ಪಡ್ತೀವಿ. ದೇಹ ಬೇರೆ, ಆತ್ಮ ಬೇರೆ. ಎಷ್ಟು ದೇಹಗತೋ ಜೀವ ಸಹಿ ನಾಶ ನಗಚ್ಚತಿ. ದೇಹದಲ್ಲಿರುವ ಜೀವನಿಗಂತೂ ನಾಶ ಇಲ್ಲ. ಮತ್ತು ಎಷ್ಟು ಶತ್ರು ವಿವೃದ್ಧೋವ, ಆ ಶತ್ರು ಬೆಳೆದ,
ಶತ್ರು ಬೆಳೆದದಲ್ಲ, ಅವನ ದೇಹ ಬೆಳೆದದ್ದು. ಶತ್ರು ಸ್ವನಾಶ, ನಾವು ಸತ್ಯವು ದುಃಖ ಯಾಕೆ, ನಮಗೆ ನಾಶ ಇಲ್ಲ, ಆತ್ಮನಿತ್ಯ. ದೇಹಾದ ವ್ಯತಿರಿಕ್ತವುದು ಜೀವೇಶು, ಈ ದೇಹಕ್ಕಿಂತ ಬೇರೆ ಜೀವ ಇದ್ದಾನೆ, ಅವನಿಂದ ಬೇರೆ ಪರಮಾತ್ಮ ಇದ್ದಾನೆ ಎಂಬುದಾಗಿ ಇಲ್ಲಿ ತಿಳ್ಕೊಳ್ಳಿ. ಅಥ ಆತ್ಮವಿವೃದ್ಧಿಸ್ತು ವಾಸುದೇವೇ ರತಿಸ್ಥಿರ. ಆದ್ದರಿಂದ ಆತ್ಮನ ಅಭಿವೃದ್ಧಿ ಎಂದರೇನು? ಪರಮಾತ್ಮನಲ್ಲಿ ಭಕ್ತಿ ಇದ್ದರೆ ಆತ್ಮವೃದ್ಧಿ. ದೇಹ ಬೆಳೆದಿರಲ್ಲ, ಪರಮಾತ್ಮನಲ್ಲಿ ಭಕ್ತಿ ಬೆಳೆದರೆ ಆತ್ಮವೃದ್ಧಿ ಆಯಿತು. ಶತ್ರುನಾಶೆಯಿಂದ ಸಂತೋಷ ಪಡಬೇಡಿ, ಅಜ್ಞಾನ ನಾಶ. ನಿಜವಾದ ಶತ್ರು ಯಾವುದು? ಅಜ್ಞಾನ, ಈ ದೇಹ ಅಲ್ಲ. ಆದ್ದರಿಂದ ಶತ್ರುನಾಶಕ್ಕೆ ನೀವು ಖುಷಿ ಪಡ್ತೀರಿ, ದೇಹದ ಅಭಿವೃದ್ಧಿಗೋಸ್ಕರ ಆನಂದ ಪಡ್ತೀರಿ. ಈ ದೇಹವು ಆತ್ಮ ಅಲ್ಲ, ಆ ದೇಹವು ಶತ್ರುವಲ್ಲ. ನಿಜವಾಗಿ ಯಾವ ಶತ್ರು? ಅಜ್ಞಾನ ಶತ್ರು. ಅಜ್ಞಾನ ನಾಶಕ್ಕಾಗಿ ಸಂತೋಷ ಪಡಿ. ನಾವು ಯಾವುದು? ಆತ್ಮ. ಆತ್ಮನ ವೃದ್ಧಿ ಅಂದರೆ ಯಾವುದು? ಪರಮಾತ್ಮನಲ್ಲಿ ಭಕ್ತಿ. ಪರಮಾತ್ಮನಲ್ಲಿ ಭಕ್ತಿ ಬಂತು, ಆತ್ಮವೃದ್ಧಿ. ಅಜ್ಞಾನ ನಾಶ ಆಯಿತು, ಶತ್ರು ನಾಶ ಆಯಿತು. ಹೊರತು ದೇಹ ನಾಶ ಆಯಿತು, ಆ ಶತ್ರು ಶರೀರ ನಾಶ ಆಯಿತು, ಏನು ಪ್ರಯೋಜನ ಎಂಬುದಾಗಿ. ದೇಹಾದ ವ್ಯತಿರಿಕ್ತವತು ಜೀವೈಷು ಪ್ರತಿಜಾನತಾಂ ಅತಃ ಆತ್ಮವಿವೃದ್ಧಿಸ್ತು ವಾಸುದೇವೇ ರತಿಸ್ಥಿರ. ಶತ್ರುನಾಶ ತಥಾ ಅಜ್ಞಾನನಾಶ ನಾಣ್ಯ ಕಥಶ್ಚನ ಎಂಬುದಾಗಿ. ಇದು ಕಾತ್ಮ ಕಪ್ಪರೋವಾತ್ತರ ಸ್ವೀಯ ಪಾರಕೇಯವ. ನನ್ನದು ಯಾವುದು, ಮತ್ತೊಬ್ಬರದ್ದು ಯಾವುದು? ಆತ್ಮ ಯಾರು, ಶತ್ರು ಯಾರು? ಇದು ಯಾವುದೂ ಅಲ್ಲ. ಸ್ವಪರಾಭಿನಿವೇಶೇನ ವಿನಾ ಅಜ್ಞಾನೇನ ದೇಹ. ಅಜ್ಞಾನದಿಂದ ತಾನು ಮತ್ತೊಬ್ಬರದ್ದು, ಅವನು ಶತ್ರು, ತಾನು ಇದೆಲ್ಲ ಅಜ್ಞಾನ. ಈ ದೇಹವೇ ತಾನಲ್ಲ, ಆ ದೇಹವೇ ಶತ್ರುವಲ್ಲ. ಶತ್ರು ಅಜ್ಞಾನ, ಪರಮಾತ್ಮನ ಜ್ಞಾನವೇ ನಮಗೆ ಆತ್ಮವೃದ್ಧಿ ಕಾರಣ ಎಂಬುದನ್ನು ತಿಳ್ಕೊಳ್ಳಬೇಕು ಅಂಥೇಳಿ ಆ ಹಿರಣ್ಯಕಶಿಪು ದಿತಿ ಮಾತೆಗೆ ಸಮಾಧಾನ ಹೇಳ್ತಾ ಇದ್ದಾನೆ. ಆಮೇಲೆ ಇಷ್ಟೆಲ್ಲ ಉಪದೇಶ ಕೊಟ್ಟವನು ತಾನು ತಪಸ್ಸು ಮಾಡ್ತಾನೆ. ಬ್ರಹ್ಮದೇವರಿಗೆ ಭಾರಿ ಶಕ್ತಿಯನ್ನು ಪಡೆಯಬೇಕು ಅಂತ ಉಪದೇಶ ಮಾಡೋದೊಂದು, ಆಚರಣೆ ಮತ್ತೊಂದು. ತಪಸ್ಸು ಮಾಡ್ತಾನೆ, ಇಡೀ ಲೋಕಕ್ಕೆ ಸಂತಾಪ ಆಯಿತು. ಆಗ ದೇವತೆಗಳೆಲ್ಲ ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅವನ ತಪಸ್ಸಿನಿಂದ ನಮಗೆಲ್ಲ ಭಯಂಕರ ಹಾನಿಯಾಗಿದೆ. ಅವನ ತಪಸ್ಸಿನ ಉದ್ದೇಶ, ತಾನು ಬ್ರಹ್ಮದೇವರು ಜಗತ್ತನ್ನು ಸೃಷ್ಟಿ ಮಾಡಿ ಬ್ರಹ್ಮದೇವರಾಗಿದ್ದಾರೆ, ದೊಡ್ಡ ಸ್ಥಾನದಲ್ಲಿ ಪಡೆದಿದ್ದಾರೆ. ಆ ಬ್ರಹ್ಮದೇವರ ಪಟ್ಟವನ್ನು ತಾನು ಪಡೆಯಬೇಕು ಅಂತ ಅವನ ಉದ್ದೇಶ. ತಪಸ್ಸು ಮಾಡುವ ಉದ್ದೇಶ ಬ್ರಹ್ಮದೇವರ ಅಧಿಕಾರವನ್ನು ತಾನು ಪಡೆಯಬೇಕು ಅಂತ ಈ ಉದ್ದೇಶದಿಂದ ಮಾಡ್ತಾ ಇದ್ದಾನೆ. ಅದನ್ನು ಭಂಗ ಮಾಡಿ ಅವನು ಬ್ರಹ್ಮಪಟ್ಟಕ್ಕೆ ಬಾರದಂತೆ ಮಾಡಬೇಕು. ಅವನು ಬ್ರಹ್ಮಪಟ್ಟಕ್ಕೆ ಬಂದುಬಿಟ್ಟರೆ ಭಾಳ ಅರ್ಥ. ಅದಕ್ಕಾಗಿ ತಪಸ್ಸು ಮಾಡ್ತಾ ಇದ್ದಾನೆ. ಸೃಷ್ಟ್ವಾ ಚರಾಚರಮಿದಂ ತಪೋಯೋಗ ಸಮಾಧಿನ ಅಧ್ಯಾಸ್ತೆ ಸರ್ವದೃಷ್ಟೇಭ್ಯ ಪರಮೇಷ್ಠಿ ನಿಜಾಸನ. ತಪಸ್ಸು ಮಾಡಿ ಜಗತ್ತನ್ನು ಸೃಷ್ಟಿ ಮಾಡಿ ಇಡೀ ಲೋಕಕ್ಕೆ ಮಿಗಿಲಾದ ಸ್ಥಾನ ಪಡೆದ. ತದಹಂ ವರ್ಧಮಾನೇನ ತಪೋಯೋಗ ಸಮಾಧಿನ ಸಾಧಿಸಿ, ನಾನು ತಪಸ್ಸು ಮಾಡಿ ಆ ಬ್ರಹ್ಮದೇವರ ಸ್ಥಾನವನ್ನು ನಾನು ಪಡೆಯುತ್ತೇನೆ. ಯಾಕೆಂದರೆ ಕಾಲ ಅನಂತ ಕಾಲ, ಸಮಯ ಬೇಕಾದಷ್ಟು. ಅದರಿಂದ ಕಾಲವು ಕೇವಲ ನಿರವಧಿಕ, ಈಗಲೇ ಆಗಬೇಕಾಗಿಲ್ಲ, ಬೇಕಾದಷ್ಟು ಕಾಲ ಇದೆ. ಆತ್ಮನಿತ್ಯ, ಅದರಿಂದ ನಮಗೆ ಸಮಯ ಬೇಕಾದಷ್ಟು ಉಂಟು. ಆದ್ದರಿಂದ ತಪಸ್ಸು ಮಾಡಿ ಕಾಲಾತ್ಮವಸ್ತು ನಿತ್ಯತ್ವ, ಅನಂತ ಕಾಲ ಇದೆ. ಎಷ್ಟು ವರ್ಷ ಬೇಕಾದರೂ ತಪಸ್ಸು ಮಾಡ್ತೇನೆ. ಆತ್ಮನಿತ್ಯ, ಕಾಲ ಅನಂತ. ಆದ್ದರಿಂದ ನನಗೆ ಸಮಯದ ಭಯವೇ ಇಲ್ಲ. ನಿತ್ಯ ತಪಸ್ಸು ಮಾಡಿ ಇವತ್ತೆಲ್ಲ ನಾಳೆಲ್ಲ ಮತ್ತೊಮ್ಮೆ ಆದರೂ ಬ್ರಹ್ಮಪಟ್ಟ ಪಡೆಯಬೇಕು. ಅದಕ್ಕಾಗಿ ಸಾಧನೆ ಅಂತ ಈ ಥರದಿಂದ ಮಾಡ್ತಾ ಇದ್ದಾನೆ. ಅದನ್ನು ನಿಲ್ಲಿಸಬೇಕು ಎಂಬುದಾಗಿ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ಇದೆಲ್ಲ ಬ್ರಹ್ಮದೇವರ ಪಟ್ಟ ತಪಸ್ಸು ಮಾಡಿ ಪಡೆಯಲಿಕ್ಕೆ ಸಾಧ್ಯ ಉಂಟು. ಅದಕ್ಕೆ ಯಾಕೆ ಇವರು ಭಯ ಪಡಬೇಕು? ಏನು ಮಾಡಿದರೂ ಬ್ರಹ್ಮದೇವರ ಪಟ್ಟ ಮತ್ತೊಬ್ಬರಿಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಇವನಿಗೆ ಅದು ಗೊತ್ತಿದ್ದು ತಪಸ್ಸನ್ನು ಕೆಡಿಸುವುದು ಯಾಕೆ? ತಪಸ್ಸು ಮಾಡಲಿ, ಅವನೇನು ಫಲ ಬರುವುದೇ ಇಲ್ಲ. ಇದು ಗೊತ್ತಿದ್ದು ಕೂಡ ಆ ತಪಸ್ಸು ನಿಲ್ಲುವಂತೆ ಮಾಡಲಿಕ್ಕೆ ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಯಾಕೆ ಮಾಡಿದ್ದು ಅಂತ ಎರಡು ಪ್ರಶ್ನೆ ಬರ್ತದೆ. ಅದಕ್ಕೆ ಆಚಾರ್ಯರು ಜಾನತಾಮಪಿ ಕರ್ತವ್ಯಂ ಕರ್ಮ ಪ್ರತಿಯೊಬ್ಬರೂ
ತನಗೆ ಎಷ್ಟು ಬೇಕೋ ಅಷ್ಟೇ ಮಾಡಲಿಕ್ಕೆ ಸಾಧ್ಯ, ತನ್ನ ಯೋಗ್ಯತೆಗೆ ಮೀರಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದು ಗೊತ್ತುಂಟು. ತತ್ರ ಆತ್ಮ ಸದೃಶ ಅಜ್ಞಾನಾತಿ. ಆದರೆ ಹಿರಣ್ಯಕಶಿಪಿಗೆ ಗೊತ್ತಿಲ್ಲ ತನ್ನ ಯೋಗ್ಯತೆ ಎಷ್ಟು, ತಾನು ಬ್ರಹ್ಮಪಟ್ಟ ಪಡೆಯಬಹುದು ಅಂತ ಅವನಿಗೊಂದು ದುರಾಶೆ, ಅವನಿಗೆ ಅದು ಗೊತ್ತಿಲ್ಲ. ತತ್ರ ಆತ್ಮಸದೃಶ ದೇವತೆಗಳು ಗೊತ್ತುಂಟು, ಇವನು ಎಷ್ಟು ಮಾಡಿದರೂ ಬ್ರಹ್ಮಪಟ್ಟಕ್ಕೆ ಬರುವುದಿಲ್ಲ. ಹಿರಣ್ಯಕಶಿಪಿಗೆ ಗೊತ್ತಿಲ್ಲ. ತತ್ರ ಆತ್ಮಸದೃಶ ಅಜ್ಞಾನಾತಿ ಅಥವಾ ರಾಗಾತಿರೇಕ, ಏನಾದರೂ ಮಾಡಿ ಬ್ರಹ್ಮಪಟ್ಟ ಪಡೆಯಬೇಕು. ಅದರಿಂದ ಚತುರಾಸ್ಯಂ ಕರ್ಮ ಕುರಿಯು ರಿತೈವು. ಬ್ರಹ್ಮದೇವರು ಬಿಟ್ಟು ಉಳಿದವರು ತಮ್ಮ ಯೋಗ್ಯತೆ ಎಷ್ಟು ಅಂತ ತಿಳಿದುಕೊಳ್ಳದೆ ತಮ್ಮ ಯೋಗ್ಯತೆ ಮೀರಿ ಫಲವನ್ನು ಪಡೆಯಲಿಕ್ಕೆ ಕರ್ತವ್ಯ ಮಾಡುವುದು. ಬ್ರಹ್ಮದೇವರು ಮಾತ್ರ ಮಾಡುವುದಿಲ್ಲ, ಅವರಿಗೆ ಯೋಗ್ಯತೆಯ ಪರಿಜ್ಞಾನ ಪೂರ್ಣವಾಗಿ ಉಂಟು. ವಿಭುಂ ಚತುರಾಸ್ಯಂ ಸಹ ನಾಯೋಗ್ಯಂ ಕರ್ಮ ಕುರ್ಯಾತ್ ಕದಂಚ. ಬ್ರಹ್ಮದೇವರು ತನಗೆ ಅಯೋಗ್ಯವಾಗಿ ತಾನು ಯಾವುದನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲವೋ ಅದನ್ನು ಮಾಡಲಿಕ್ಕೆ ಬ್ರಹ್ಮದೇವರೊಬ್ಬರು ಪ್ರಯತ್ನ ಮಾಡುವುದೇ ಇಲ್ಲ. ಉಳಿದವರು ಗೊತ್ತಿರುವುದಿಲ್ಲ, ಗೊತ್ತಿದ್ದರೂ ಕೂಡ ರಾಗಾದಿಗಳಿಂದ ಮಾಡಬಹುದು, ಗೊತ್ತಿಲ್ಲದೆ ಮಾಡಬಹುದು. ಹಿರಣ್ಯಕಶಿಪಿಗೆ ಗೊತ್ತಿಲ್ಲ, ತಾನು ಬ್ರಹ್ಮಪಟ್ಟಕ್ಕೆ ಬರುವುದಿಲ್ಲ, ಗೊತ್ತಿಲ್ಲದಿದ್ದ ಪಡೆಯುತ್ತ ರಾಗಾದಿ ಮೋಹಿತನಾಗಿ ಬ್ರಹ್ಮಪಟ್ಟವನ್ನು ಪಡೆಯಬೇಕು ಅಂತ ಉದ್ದೇಶದಿಂದ ಸಾಧನೆ ಮಾಡಿದ್ದಾನೆ. ಯಾಕೆಂದರೆ ತಪಸ ವಿದ್ಯೆಯಾವಾಪಿ ಜ್ಞಾನ ಧ್ಯಾನಾಧೀನ ಅಥವಾ ವ್ಯಸ್ತೆ ಸಮಸ್ತೇಪಿ ಇರುವ ಕುರುವತಾಂ. ಒಬ್ಬೊಬ್ಬರು ಮಾಡಲಿ ಎಲ್ಲ ಸೇರಿ ಏನು ಮಾಡಿದರೂ ಕೂಡ ಸಂಭಾರ ವಿಕ್ಷೇಪಶತಿ. ಬೇಕಾದಷ್ಟು ಸಾಮಗ್ರಿ ಕೂಡಿಸುವುದು, ಬೇಕಾದಷ್ಟು ವಂಚನೆ, ಏನು ಮಾಡಿದರೂ ಬಹುಕೋಟಿ ಬೆರೆಯುವ ನಶಕ್ಯಂತೆ ಸಮಾರೂಢಂ ಆತ್ಮ ಅಯೋಗ್ಯ ಪದ. ಏನು ಮಾಡಿದರೂ, ಎಷ್ಟು ಸಾಮಗ್ರಿ ಸೇರಿಸಿದರು, ಎಷ್ಟು ಹಾರಾಡಿದರು, ಏನು ಮಾಡಿದರೂ ತನಗೆ ಅಯೋಗ್ಯವಾದ ಪದವನ್ನು ಪಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ತಥಾಪಿ ಆಚಾರ್ಯತಾಂ ಕುಲಿ. ಹಾಗಿದ್ದರೆ ನಿತ್ಯ ಹಿರಣ್ಯಕಶಿಪು ಯಾಕೆ ಮಾಡಿದ? ಅವನಿಗೆ ಗೊತ್ತಿಲ್ಲ, ತನಗಿದು ಅಯೋಗ್ಯ, ತಾನು ಪಡೆಯಲಿಕ್ಕೆ ಸಾಧ್ಯವಿಲ್ಲ ಅಂತ ಗೊತ್ತಿಲ್ಲ. ತಾನು ಬ್ರಹ್ಮಪಟ್ಟ ಪಡೆಯಬೇಕು ಅಂತೇಳಿ ಪ್ರಯತ್ನ ಮಾಡಿದ್ದಾನೆ. ಆ ಶಂಭುಕನು ರುದ್ರ ಪದವಿ ಪಡೆಯಬೇಕು ಅಂಥೇಳಿ ತಪಸ್ಸು ಮಾಡಿದಂತೆ. ದೇವತೆಗಳು ವಿಘ್ನ ಯಾಕೆ ಮಾಡಬೇಕು? ಯಾವಾಗ ಪಡೆಯುವುದಿಲ್ಲ ಅಂತ ಆದಮೇಲೆ ಬ್ರಹ್ಮದೇವರಿಗೆ ಬಳಿಗೆ ಹೋಗಿ ಆ ತಪಸ್ಸು ನಿಲ್ಲಿಸಿ ಅಂತ ಪ್ರಾರ್ಥನೆ ಯಾಕೆ ಮಾಡಬೇಕು? ತಥಾಪಿ ದೈತ್ಯಾನಾಂ ತಪವಾದೀನಾಂ ವೈಯರ್ಥ್ಯಸ್ಯ ಅಪನುತ್ತೆ. ಅವರಿಗೆ ಭ್ರಾಂತಿ ಬರಬೇಕು, ಇದು ವ್ಯರ್ಥ ಅಂತ ಅವರಿಗೆ ಗೊತ್ತಾಗಬಾರದು. ಮತ್ತು ದೈತ್ಯರು ತಮ್ಮ ಇಂಥ ಕೆಲಸ ಮತ್ತು ಮಾಡಲಿ ಅಂಥೇಳಿ ಅಂಥ ತಪಸ್ಸು ಮಾಡಿದರೂ ತಾವು ಅದನ್ನು ಕಷ್ಟಪಟ್ಟು ನಿಲ್ಲಿಸೆವು ಎಂಬುದಾಗಿ ದೈತ್ಯರಿಗೆ ಒಂದು ಭ್ರಾಂತಿ ಬರಬೇಕು. ದೈತ್ಯರಿಗೆ ಈ ತಪ್ಪು ಕಲ್ಪನೆ ಬರಲಿ. ದೈತ್ಯರಿಗೆ ಈ ಒಂದು ಭ್ರಾಂತಿ ಬರಲಿ, ನಾವು ತಪಸ್ಸು ಮಾಡಿ ಬ್ರಹ್ಮಪದ ಪಡೆಯಬಹುದಿತ್ತು, ದೇವತೆಗಳು ವಿಗ್ರಹ ಮಾಡಿದಿಂದ ನಿಂತು ಹೋಯಿತು ಎಂಬುದಾಗಿ ಮಾಡಿ ಇನ್ನು ಮುಂದೆ ಆದರೂ ಅವರ ಪ್ರಯತ್ನ ಮಾಡದೇ ಇರಲಿಲ್ಲ. ಅದರಿಂದ ಲೋಕಕ್ಕೆ ಹಾನಿಯಾಗ್ತದೆ. ಅದಕ್ಕೋಸ್ಕರ ತಪಸ್ಸು ಮಾಡಿ ಫಲ ಬರೋದಿಲ್ಲ ಅಂತ ಅವರಿಗೆ ಗೊತ್ತಾಗಬೇಕು. ಅದಕ್ಕೆ ವಿಘ್ನ ಮಾಡೋದು. ವಿಘ್ನದಿಂದ ನಿಂತು ಹೋಯಿತು. ಅವರು ತಪಸ್ಸು ಮಾಡಿದರೂ ಪಟ್ಟ ಪಡೆಯಬಹುದಿತ್ತು, ದೇವತೆಗಳು ವಿಘ್ನ ಮಾಡಿದ್ರಿಂದ ನಿಂತು ಹೋಯಿತು ಎಂಬಂಥ ಭ್ರಾಂತಿ ಬರಲಿ. ಅದರಿಂದ ಸುಮ್ಮನೆ ಯಾಕೆ ದೇವತೆಗಳೆಲ್ಲ ವಿಘ್ನ ಮಾಡಿ ನಿಲ್ಲಿಸ್ತಾರೆ. ಅದಕ್ಕೋಸ್ಕರ ಆ ವ್ಯವಹಾರ ಬೇಡ ಎಂಬುದಾಗಿ ಅದರಿಂದ ದೈತ್ಯರು ವಿಮುಖರಾಗಬೇಕು. ಅಂಥ ಸಾಹಸದಿಂದ ಜನರಿಗೆ ಕಷ್ಟ ಆಗ್ತದೆ. ತಪಸ್ಸು ಮಾಡಿದರೆ ಲೋಕಕ್ಕೆಲ್ಲ ಅದರಿಂದ ಹಾನಿಯಾಗ್ತದೆ, ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಅಂಥ ಪ್ರಯತ್ನ ಮಾಡಬಾರದು. ತಾವು ವಿಘ್ನ ಮಾಡಿ ನಿಲ್ಲಿಸಿದರೆ ನಾವು ಮಾಡೋದು ವ್ಯರ್ಥ ಆಗ್ತದೆ, ದೇವತೆಗಳನ್ನು ತಡೆಯುತ್ತಾರೆ, ನಾವು ಮಾಡೋದು ಬೇಡ ಎಂಬಂಥ ಭಾವನೆ ದೈತ್ಯರಿಗೆ ಬರಲಿ ಎಂಬ ಉದ್ದೇಶದಿಂದ ಮಾಡಿದಷ್ಟೇ ಹೊರತು ಇವು ವಿಘ್ನ ಮಾಡಿದ್ದರೂ ಕೂಡ ಅವರಿಗೆ ಎಷ್ಟು ತಪಸ್ಸು ಮಾಡಿದರೂ ಲೋಕಕ್ಕೆ ಸಂಕಟ ಮಾತ್ರ ಹೊರತು ಅವರಿಗೆ ಫಲಪ್ರಾಪ್ತಿ ಆಗುವುದಿಲ್ಲ. ಲೋಕ ಸಂಕಟ ಆಗಬಾರದು. ಅವನ ತಪಸ್ಸಿನಿಂದ ಜನರಿಗೆಲ್ಲ ಕಷ್ಟ ಆಗ್ತಾಯಿದೆ. ಅದಕ್ಕೋಸ್ಕರ
ಪ್ರಾರ್ಥನೆ ಮಾಡಿದ್ದಷ್ಟೇ ಹೊರತು ಇವರು ಅವರು ತಪಸ್ಸು ಮಾಡಿ ಬ್ರಹ್ಮಪಟ್ಟಕ್ಕೆ ಬಂದೀತು ಅಂತ ಆ ಭಯವಲ್ಲ. ಬ್ರಹ್ಮಪಟ್ಟಕ್ಕೆ ಬರುವುದಿಲ್ಲ ಅಂತ ಖಾತ್ರಿ. ಅದು ಅವರಿಗೆ ಬ್ರಹ್ಮಪಟ್ಟ ಬರಬಹುದಿತ್ತು, ದೇವತೆಗಳು ವಿಘ್ನ ಮಾಡಿದ್ದರಿಂದ ನಿಂತು ಹೋಯಿತು ಅಂತೇಳಿ ಆ ಪ್ರಯತ್ನಕ್ಕೆ ಅವರು ಕೈ ಹಾಕಬಾರದು ಎಂಬುದಕ್ಕೋಸ್ಕರ ದೇವತೆಗಳು ಹಾಗೆ ಮಾಡಿದ್ದಾರೆ ಅಂತ ಆಚಾರ್ಯರು ವಿವರಣೆ ಕೊಟ್ಟು, ಕೊನೆಗೆ ಬ್ರಹ್ಮದೇವರು ಏನು ಮಾಡ್ತಾರೆ, ಅವರಿಗೆ ವರ ಕೊಟ್ಟು ಅದನ್ನು ತಪಸ್ಸು ನಿಲ್ಲಿಸ್ತಾರೆ. ಬಂದು ಪ್ರತ್ಯಕ್ಷರಾದ ಒಬ್ಬನೇ ಬಂದ ಅಂತ ಖುಷಿಯಾಯಿತು. ಬೇಕಾದಷ್ಟು ವರ ಕೊಟ್ಟ. ತಾವು ಯಾವುದಕ್ಕೋಸ್ಕರ ತಪಸ್ಸು ಮಾಡಿದ್ದು ಅಂತ ಅವರಿಗೆ ಮರೆತೇ ಹೋಯಿತು. ಬ್ರಹ್ಮದೇವರು ದರ್ಶನ ಕೊಟ್ಟು ವರ ಕೊಡುವ ವರದಲ್ಲಿ ಈ ಮನುಷ್ಯರಿಂದ ಸ್ಥಾಪನ ಯಾರಿಂದಲೂ ಮರಣ ಇಲ್ಲ. ಬ್ರಹ್ಮ ಸೃಷ್ಟಿ ಮಾಡಿದ ಯಾರಿಂದಲೂ ಹಗಲಾಗಲಿ ರಾತ್ರಿಯಲ್ಲಾಗಲಿ ಮನುಷ್ಯರಿಂದಾಗಲಿ ಪ್ರಾಣಿಗಳಿಂದಾಗಲಿ ಯಾರಿಂದಲೂ ಮರಣ ಬರುವುದು ಬೇಡ ಅಂತ ಭಾರಿ ವರ ಕೇಳಿದ, ಕೊಟ್ಟುಬಿಟ್ಟು ಅವನ ತಪಸ್ಸು ನಿಂತು ಹೋಯಿತು. ತಪಸ್ಸಿಗೆ ವಿಘ್ನ ಮಾಡಿದ ಕ್ರಮ ಹೇಗೆ, ಅವನಿಗೆ ಬೇಕಾದ್ದನ್ನು ಕೊಟ್ಟು ತಪಸ್ಸು ನಿಲ್ಲುವಂತೆ ಮಾಡಿದರು. ಹಾಗೆ ತಪಸ್ಸು ನಿಲ್ಲುವಂತೆ ಮಾಡಿದ ಉಪಾಯ ಬೇರೆ ಥರ. ಹೀಗೆ ಮಾಡಿದ್ದು ಅಂಥ ತಪಸ್ಸು ಮಾಡುವುದು ಬೇಡ ಅಂತ ಅದಕ್ಕೋಸ್ಕರ ದೇವತೆಗಳು ಪ್ರಯತ್ನ ಮಾಡಿದರು. ತಪಸ್ಸು ಮಾಡಿದರೂ ಬ್ರಹ್ಮಪಟ್ಟ ಬರುವುದಿಲ್ಲವನಿಗೆ. ಆದರೂ ಅವನನ್ನು ವಿಮುಖಗೊಳಿಸಿ ಆ ಮೂಲಕ ಲೋಕಕ್ಕೆ ಸಂಕಟ ಪರಿಹಾರವಾಗಲಿ ಎಂಬುದಾಗಿ ದೇವತೆಗಳು ಪ್ರಾರ್ಥನೆ ಮಾಡಿದರು. ಬ್ರಹ್ಮದೇವರು ಹೋಗಿ ಅವನಿಗೆ ವರ ಕೊಟ್ಟು ತಪಸ್ಸನ್ನು ನಿಲ್ಲಿಸಿದರು ಎಂಬುದಿಗೆ ಇವತ್ತಿನ ಭಾಗವತ ಅಪ್ಪನೆ ಮುಂದೆ. ಓತತ್ವವಾಚಿ ಓಂಕಾರ ವಕ್ತ್ಯಸೌ ತದ್ಗುಣೋ ತಥಾಂ. ಓಂಕಾರ ಸೂತ್ರದಲ್ಲಿ ಉಂಟು. ಎರಡು ಉದ್ದೇಶ ಇಟ್ಟುಕೊಂಡು ಸೂತ್ರದಲ್ಲಿ ಹೇಳಬೇಕಾದ ವಿಷಯವನ್ನು ಹೇಳಲಿಕ್ಕೆ, ಪರಮಾತ್ಮ ಗುಣಪೂರ್ಣ, ನಮಗಿಂತ ಭಿನ್ನ ಅವನು ವಿಚಾರ ಮಾಡಿ ಅಂತ ಅದನ್ನು ಹೇಳಬೇಕು, ಮಂಗಲಾಚರಣೆ ಆಗಬೇಕು. ಎರಡು ಉದ್ದೇಶದಿಂದ ಓಂಕಾರ ಹೇಳಿದ್ದಾರೆ ಅಂತ. ಈ ಸೂತ್ರದ ಸಂದರ್ಭ ಏನು ಅಂತ ಹೇಳಿದರೆ, ಮೊದಲು ಈ ಶಾಸ್ತ್ರ ಯಾಕೆ ಪ್ರಾರಂಭ ಮಾಡಿದ್ದೀನಿ, ಇದಕ್ಕೆ ವಿಷಯ ಏನು, ಪರಮಾತ್ಮ ವಿಷಯ. ಪರಮಾತ್ಮ ಪೂರ್ವಪಕ್ಷ ಅಭಿಪ್ರಾಯ ಬ್ರಹ್ಮ ಅಂದರೆ ಜೀವನಿಗಿಂತ ಬೇರೆ ಇಲ್ಲ. ಜೀವನ ಜ್ಞಾನ ಯಾವಾಗಲೂ ಉಂಟು. ನಮಗೆ ಇಂದ ಬೇರೆ ಬ್ರಹ್ಮ ಅಂತ ಪ್ರತ್ಯೇಕ ವಸ್ತುವೇ ಇಲ್ಲ, ವಿಚಾರ ಮಾಡಬೇಕಾದ ವಿಷಯವೇ ಇಲ್ಲ. ನಮ್ಮ ಜ್ಞಾನ ನಮಗೆ ಯಾವಾಗಲೂ ಉಂಟು. ಬೆಳಗ್ಗೆ ಹುಟ್ಟಿದಲಾಗಾಯಿತು ನಮ್ಮ ಜ್ಞಾನ, ನಿದ್ದೆ ಮಾಡುವಾಗಲೂ ನಾನು ಅಂತ ಜ್ಞಾನ ಉಂಟು. ನಿರಂತರ ಜ್ಞಾನ ಆತ್ಮನದ್ದು ಉಂಟು. ಅವರನ್ನು ವಿಚಾರ ಮಾಡಬೇಕಾದ ವಿಷಯ ಇಲ್ಲ. ಆದರೆ ಶಾಸ್ತ್ರಕ್ಕೆ ವಿಷಯವೇ ಇಲ್ಲ. ನಮಗಿಂತ ಬೇರೆ ಪರಮಾತ್ಮನೇ ಇಲ್ಲ. ಆದ್ದರಿಂದ ಶಾಸ್ತ್ರ ವಿಚಾರ ಯಾಕೆ ಮಾಡಬೇಕು, ವಿಷಯವೇ ಇಲ್ಲ. ಯಾವುದು ಗೊತ್ತಿದ್ದು ವಿಷಯವಲ್ಲ. ಶಾಸ್ತ್ರಕ್ಕೆ ವಿಷಯ ಯಾವುದು ಗೊತ್ತಿಲ್ಲವೋ ಅದು ಶಾಸ್ತ್ರಕ್ಕೆ ವಿಷಯ. ಬ್ರಹ್ಮ ಅಂದರೆ ಆತ್ಮನೇ, ನಮಗೆ ಅವನ ಜ್ಞಾನ ಉಂಟು, ವಿಷಯವೇ ಇಲ್ಲ. ಪ್ರಯೋಜನ ಆತ್ಮಜ್ಞಾನ ಉಂಟು, ಏನಾಗಿದೆ ಇದ್ದಾಗೆ ಇದ್ದೇವೆ, ಪ್ರಯೋಜನ ಇಲ್ಲ. ಶಾಸ್ತ್ರಕ್ಕೆ ಪ್ರಯೋಜನವೂ ಇಲ್ಲ, ವಿಷಯವೂ ಇಲ್ಲ. ವಿಷಯ ಪ್ರಯೋಜನ ಎರಡೂ ಇಲ್ಲದಿದ್ದ ಮೇಲೆ ಈ ಶಾಸ್ತ್ರ ಯಾಕೆ ಹೊರಡಬೇಕು. ಭೌತಿಕ ಪದಾರ್ಥಕ್ಕೆ ಪ್ರತ್ಯಕ್ಷತೆ ಕಾಣಿಸ್ತಾ ಇದೆ, ಅದಕ್ಕೆ ಶಾಸ್ತ್ರ ಬೇಕಾಗಿಲ್ಲ. ಜಡ ಪದಾರ್ಥ ವಿಷಯ ಅಲ್ಲ. ಧರ್ಮಾದಿಗಳು ತಿಳ್ಕೊಳ್ಳಿಕ್ಕೆ ಪೂರ್ವಮೀಮಾಂಸಾ ಶಾಸ್ತ್ರ ಉಂಟು. ಹೀಗಾಗಿ ಈ ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆ ವಿಷಯ ಇಲ್ಲ, ಅಧ್ಯಯನ ಮಾಡಿ ಪ್ರಯೋಜನವೂ ಇಲ್ಲ. ಆದರೆ ಇದು ವ್ಯರ್ಥ ಅಂತ ಪೂರ್ವಪಕ್ಷ ಉಂಟು. ಅದಕ್ಕೆ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓತತ್ವವಾಚಿ ಓಂಕಾರ ವಕ್ತ್ಯಸೌ ತದ್ಗುಣೋತತ. ಇವನು ಯಾರು ವಿಚಾರ ಮಾಡಬೇಕಾದ ವಿಷಯ, ಜೀವನಲ್ಲ, ಗುಣಪೂರ್ಣನಾದ ಪರಮಾತ್ಮ. ಓಂ ಅವ ಮ ಪೂರ್ಣ ಅಂತ ಅರ್ಥ, ಎಲ್ಲವನ್ನೂ ಹೊಂದಿದವ ಅವನು. ಓಂ ಅಂದರೆ ಯಾವುದು ಬೇಕೋ ಅದೆಲ್ಲವೂ ಅವನಲ್ಲಿ ಪರಿಪೂರ್ಣ. ಬ್ರಹ್ಮ
ಪೂರ್ಣ, ಪರಮಾತ್ಮನು ಗುಣಪೂರ್ಣ. ಜೀವನಲ್ಲಿ ದುಃಖಗಳು ತುಂಬಿದೆ, ದೋಷಪೂರ್ಣ. ಆ ಜೀವನು ಪರಮಾತ್ಮ ಒಬ್ಬನೇ ಅಲ್ಲ, ನಮಗಿಂತ ಮತ್ತೊಬ್ಬ ನಾವು ತಿಳಿಯದ ಅನಂತ ಗುಣಪೂರ್ಣನಾದ ಪರಮಾತ್ಮನಿದ್ದಾನೆ. ಓಂ ಅಂಥ ಪರಮಾತ್ಮನ ವಿಚಾರ ಮಾಡಿದೆ ಜೀವನದ್ದಲ್ಲ. ಆದ್ದರಿಂದ ವಿಷಯ ಉಂಟು, ತಿಳಿಯಲು ಯಾವುದೇ ನಾವು ತಿಳಿದಿಲ್ಲ, ಪರಬ್ರಹ್ಮನು ತಿಳಿದಿಲ್ಲ. ಜೀವನ ಜ್ಞಾನ ನಮಗೆ ಇದ್ದರೂ ಕೂಡ ಪರಮಾತ್ಮನ ಜ್ಞಾನ ಇಲ್ಲ. ಅದಕ್ಕೋಸ್ಕರ ವಿಚಾರವನ್ನು ಮಾಡಬೇಕು. ಓಂ ಅತಃ ಈ ಸಂಸಾರದಲ್ಲಿ ನಮಗೆ ದುಃಖ ಬರಲಿಕ್ಕೆ ಕಾರಣ ಯಾವುದು? ದುಃಖ ಬರಲಿಕ್ಕೆ ಕಾರಣ ಕೆಲವರು ಹೇಳೋದು, ನಮಗೆ ಜೀವನವು ಈ ಪರಮಾತ್ಮನ ಜ್ಞಾನ ಬೇಡ, ಜೀವಜ್ಞಾನವೇ ಸಾಕು. ಯಾಕೆ ಎಂದರೆ ಜೀವನು ಅಜ್ಞಾನದಿಂದಾಗಿ ತಾನೇ ದೇಹ ಅಂತ ಅವನಿಗೆ ಭ್ರಮೆ ಇದೆ. ದೇಹವೇ ತಾನು, ದೇಹಕ್ಕೆ ಬೇಕಾದರೆ ಯಾವುದು ಬೇಕೋ ಅದರಲ್ಲಿ ರಾಗ, ದೇಹಕ್ಕೆ ಯಾವುದು ಬೇಡವೋ ಅದಕ್ಕೆ ದ್ವೇಷ. ಯಾಕೆ ತಾನೇ ದೇಹ ಅಂತ. ಈ ಮಿಥ್ಯಾಜ್ಞಾನದಿಂದ ಶರೀರವೇ ತಾನು ಅಂತ ಭ್ರಮೆ, ಶರೀರಕ್ಕೆ ಬೇಕಾದಲ್ಲಿ ರಾಗ, ಶರೀರಕ್ಕೆ ಯಾವುದು ಬೇಡ ಅದರಲ್ಲಿ ದ್ವೇಷ. ಅದರಿಂದ ನಾನಾ ಥರದ ಪ್ರವೃತ್ತಿ ಮಾಡ್ತಾನೆ. ಪುಣ್ಯ ಪಾಪ ಬರ್ತದೆ, ಅದರಿಂದ ಶರೀರ ಬರ್ತದೆ, ದುಃಖ ಆಗ್ತದೆ. ಈ ದುಃಖ ನಿವೃತ್ತಿ ಆಗಬೇಕಾಗಿದ್ದರೆ ಆತ್ಮಜ್ಞಾನ, ತನ್ನನ್ನು ತಾನು ದೇಹಕ್ಕಿಂತ ಬೇರೆ ಅಂತ ತನ್ನ ಜ್ಞಾನ ಬಂದರೆ ಈ ಶರೀರ ತಾನಲ್ಲ, ಇದಕ್ಕೆ ಸಂಬಂಧಪಟ್ಟ ರಾಗ ದ್ವೇಷ ಎಲ್ಲ ಹೋಗಿ ಅವನು ಈ ಥರದ ರಾಗದ್ವೇಷದಿಂದ ನಾನಾ ಥರದ ಪ್ರವೃತ್ತಿ ಮಾಡ್ತಾನೆ, ಅದನ್ನು ನಿಲ್ಲಿಸ್ತಾನೆ. ಏನು ಕಾರ್ಯ ಮಾಡೋದಿಲ್ಲ ಅಂತಾದ ಮೇಲೆ ಪುಣ್ಯ ಪಾಪ ಯಾವುದೂ ಇಲ್ಲ. ಪುಣ್ಯ ಪಾಪಕ್ಕೆ ನಾವು ಮಾಡತಕ್ಕ ಪ್ರವೃತ್ತಿಯೇ ಕಾರಣ, ಪ್ರವೃತ್ತಿಗೆ ರಾಗದ್ವೇಷಗಳೇ ಕಾರಣ. ರಾಗದ್ವೇಷಕ್ಕೆ ತಾನೇ ದೇಹ ಎಂಬ ಭ್ರಮೆ, ತಾನೇ ದೇಹ ಎಂಬ ಭ್ರಮೆ ಹೋಗಿ ಆತ್ಮ ಅಂದರೆ ಯಾರು, ಈ ಶರೀರಕ್ಕೆ ಬೇರೆ ಎಂಬುದಾಗಿ ಆತ್ಮಜ್ಞಾನ ಬಂದರೆ ತಾನೇ ದೇಹ ಎಂಬ ಭ್ರಮೆ ಹೋಗಿ, ಮತ್ತು ದೇಹ ತಾನು ಅಲ್ಲ ಅಂತಾದ ಮೇಲೆ ದೇಹಕ್ಕೆ ಬೇಕಾದಲ್ಲಿ ರಾಗ, ದೇಹಕ್ಕೆ ಅವನು ಬೇಡವಾದರೆ ದ್ವೇಷ ಬರುವುದೇ ಇಲ್ಲ, ರಾಗದ್ವೇಷಗಳೇ ಇಲ್ಲ, ಪ್ರವೃತ್ತಿಯೇ ಇಲ್ಲ, ಪುಣ್ಯ ಪಾಪ ಯಾವುದೂ ಆಗುವುದಿಲ್ಲ. ಹೀಗಾಗಿ ಹಳೆಯ ಪುಣ್ಯ ಪಾಪ ಇದ್ದರೆ ಅದು ಅನುಭವಿಸಿ ಮುಗಿಸ್ತಾರೆ, ಹೊಸ ಪುಣ್ಯ ಪಾಪ ಹುಟ್ಟುವುದಿಲ್ಲ. ಹೊಸ ಪುಣ್ಯ ಪಾಪ ಹುಟ್ಟುವುದಿಲ್ಲ ಅಂತಾದಮೇಲೆ ಹೊಸ ದೇಹ ಬರುವುದೇ ಇಲ್ಲ, ಒಟ್ಟಾಗಿ ಆಗ್ತದೆ. ಹಳೆ ದೇಹ ಹೋಗ್ತದೆ, ಹಳೆ ದೇಹ ವಯಸ್ಸಾದ ಕೂಡಲೇ ಹೋಗ್ತದೆ. ಹೊಸ ದೇಹ ಬರಲಿಕ್ಕೆ ಪುಣ್ಯ ಪಾಪ ಬೇಕು, ಪುಣ್ಯ ಪಾಪಕ್ಕೆ ಪ್ರವೃತ್ತಿ ಬೇಕು, ರಾಗದ್ವೇಷ ಇಲ್ಲ. ದೇಹ ಬೇರೆ ತಾನು ಬೇರೆ ಅಂತ ಜ್ಞಾನ ಬಂದ ಮೇಲೆ ರಾಗದ್ವೇಷ ಇಲ್ಲ, ಯಾವ ಪ್ರವೃತ್ತಿಯನ್ನು ಮಾಡುವುದಿಲ್ಲ, ಹೊಸ ಪುಣ್ಯ ಪಾಪ ಹುಟ್ಟುವುದಿಲ್ಲ. ಹಳೆ ಪುಣ್ಯ ಪಾಪ ಅನುಭವಿಸಿ ಹೋಗ್ತದೆ, ದೇಹ ವಯಸ್ಸಾಯಿತು ನಾಶವಾಗ್ತದೆ, ಹೊಸ ದೇಹ ಬರುವುದಿಲ್ಲ, ಆಯಿತು ಮೋಕ್ಷ. ಮೋಕ್ಷಕ್ಕೆ ಏನು ಭಗವಂತನ ಜ್ಞಾನದ ಅಗತ್ಯವೇ ಇಲ್ಲ. ಆತ್ಮಜ್ಞಾನ ತನ್ನನ್ನು ಸರಿಯಾಗಿ ತಿಳಿದುಕೊಂಡೆ. ಎಲ್ಲ ರಮಣ ಮಹರ್ಷಿ ಉಪದೇಶ, ನಿನ್ನನ್ನು ನೀನು ತಿಳ್ಕೋ. ರಮಣ ಮಹರ್ಷಿ ಬಂದವರಿಗೆಲ್ಲ ಅವರ ಉಪದೇಶ, ನಿನ್ನ ಜ್ಞಾನ ಬಂದರೆ ಸಾಕು, ಆತ್ಮಜ್ಞಾನ ಸಾಕು, ತನ್ನಷ್ಟಕ್ಕೇನೆ ಮೋಕ್ಷ ಆಗ್ತದೆ. ಮೋಕ್ಷಕ್ಕೆ ಪರಮಾತ್ಮ ಜ್ಞಾನ ಯಾಕೆ ಬೇಕು ಅಂತ ಪ್ರಶ್ನೆ ಬರ್ತದೆ. ಯಾಕೆ ಅಷ್ಟೇ ಅಲ್ಲ, ಅದು ಭ್ರಾಂತಿ ಆದರೆ ಯಾಕೆ ಬಂತು? ತಾನೇ ದೇಹ ಅಂತ ಭ್ರಾಂತಿ ಯಾಕೆ ಬಂತು? ಆತ್ಮ ಸ್ವಪ್ರಕಾಶ ಯಾವಾಗಲೂ ತೋರ್ತಾ ಇದ್ದಾನೆ, ಆವಾಗಲೂ ಆತ್ಮ ತೋರ್ತಾ ಇರುವಾಗ ಭ್ರಾಂತಿ ಬರಲಿಕ್ಕೆ ಸಾಧ್ಯ ಉಂಟು? ಅಜ್ಞಾನ ಇದ್ದರೆ ಭ್ರಾಂತಿ, ಅಜ್ಞಾನವೇ ಇಲ್ಲ, ಆತ್ಮ ಸ್ವಪ್ರಕಾಶ, ತನ್ನ ಜ್ಞಾನ ಯಾವಾಗಲೂ ಬರ್ತಾ ಇದೆ, ಭ್ರಾಂತಿ ಹೇಗೆ ಬರುತ್ತೆ? ಆ ಭ್ರಾಂತಿಗೆ ಮೂಲವಾಗಿ ಆತ್ಮನನ್ನೇ ಮುಚ್ಚುವ ಒಂದು ಅಜ್ಞಾನ ಉಂಟು, ಪ್ರಕೃತಿ ಅಜ್ಞಾನ, ಅದರ ಆವರಣ ಉಂಟು. ಅದನ್ನು ನಾಶ ಮಾಡುವ ಶಕ್ತಿ ಜೀವನಿಗೆ ಇದೆ. ಆ ಆವರಣಕ್ಕೆ ಒಳಗಾಗಿ ತನ್ನ ಜ್ಞಾನವಿಲ್ಲದೆ ಭ್ರಾಂತಿ, ರಾಗ, ದ್ವೇಷ, ದುಃಖ ಎಲ್ಲ ಮೂಲ ಕಾರಣ. ಭ್ರಾಂತಿ ಬರಲಿಕ್ಕೆ ಕಾರಣ ಆತ್ಮನ ಅಜ್ಞಾನ. ಈ ಅಜ್ಞಾನ ನಾಶಪಡಿಸಲಿಕ್ಕೆ ನಮಗೆ ಸಾಮರ್ಥ್ಯ ಇಲ್ಲ. ಅದಕ್ಕೋಸ್ಕರ ಮತ್ತೊಬ್ಬ ಬೇಕು. ನಮ್ಮ ಅನಾದಿಯಿಂದ ನಮ್ಮನ್ನು ಮುಚ್ಚಿದ, ನಾವು ಸ್ವಪ್ರಕಾಶನಾಗಿದ್ದರೂ ನಾವು ತೋರದಂತೆ ಮಾಡುವ ಒಂದು ಅನಾದಿಯಾದ ಅಜ್ಞಾನ ಇದೆ. ಅಜ್ಞಾನದ ಆವರಣದಿಂದ ಇಷ್ಟೆಲ್ಲ ಅನರ್ಥ. ಅಜ್ಞಾನ ನಾಶ ಮಾಡಲಿಕ್ಕೆ ನಮಗೆ ಶಕ್ತಿ ಇಲ್ಲ. ಅದಕ್ಕೋಸ್ಕರ
ಮತ್ತೊಬ್ಬ ಇದ್ದಾನೆ, ಸರ್ವಶಕ್ತನಾದ ಪರಮಾತ್ಮ. ಅವನ ಅನುಗ್ರಹದಿಂದ ಅಜ್ಞಾನ ಕಳಚಿ ಹೋದರೆ ಆಮೇಲೆ ಆತ್ಮಜ್ಞಾನ ಬರಬಹುದು, ರಾಗದ್ವೇಷಾದಿ ನಿವೃತ್ತಿ ಆಗಬಹುದು. ಅದಕ್ಕೋಸ್ಕರ ಪರಮಾತ್ಮನ ಅನುಗ್ರಹ ಬೇಕು. ಮೋಕ್ಷಕ್ಕೆ ಕಾರಣ ಪರಮಾತ್ಮನ ಅನುಗ್ರಹ. ಮೋಕ್ಷ ಅಂದರೆ ಬರೀ ದುಃಖ ನಿವೃತ್ತಿ ಇಷ್ಟೇ ಅಲ್ಲ, ನಮ್ಮ ಸ್ವರೂಪ ನಮ್ಮಲ್ಲಿ ಆನಂದ ಉಂಟು, ಅದು ಅನುಭವಕ್ಕೆ ಬರಬೇಕು. ಈಗ ಆನಂದ ಉಂಟು ಇದ್ದರೂ ಅಜ್ಞಾನದಿಂದ ಮುಚ್ಚಿ ಹೋಗಿದೆ. ಎರಡು ಕೆಲಸ ಇದೆ. ಒಂದು ದೇಹಕ್ಕಿಂತ ತಾನು ಬೇರೆ ಅಂತ ಜ್ಞಾನ ಬೇಕು, ತನ್ನ ಆನಂದದ ಅನುಭವ ಬರಬೇಕು. ಆನಂದವು ಕೂಡ ಮುಚ್ಚಿ ಹೋಗಿದೆ ನಮ್ಮಲ್ಲಿ ಅಜ್ಞಾನದಿಂದ. ಅದಕ್ಕೋಸ್ಕರ ಪರಮಾತ್ಮನ ಅನುಗ್ರಹದಿಂದ ನಮಗೆ ಜ್ಞಾನ ಬಂದು ಅಜ್ಞಾನ ನಿವೃತ್ತಿ ಹೋದ ಮೇಲೆ ಸ್ವರೂಪಾನಂದ ಪ್ರಾಪ್ತಿಯಾಗ್ತದೆ. ಅದರಿಂದ ಮೋಕ್ಷಕ್ಕೆ ದೇವರ ಅನುಗ್ರಹ ಬೇಕು. ಅವನು ನಮಗಿಂತ ಭಿನ್ನ, ನಾವೇ ಅಲ್ಲ. ಯಾಕೆ ನಮಗೆ ದುಃಖಾದಿಗಳು ಉಂಟು. ಇದನ್ನು ತೆಗೆಯಬೇಕಾದವರು ಸಮರ್ಥರಾದ ಪರಮಾತ್ಮ. ಮತ್ತೊಬ್ಬನ ಅನುಗ್ರಹ ಇಲ್ಲದೆ ಸ್ವಯಂ ಶಕ್ತಿಯಿಂದ ಆದರೆ ಇಷ್ಟವರೆಗೆ ಮೋಕ್ಷ ಆಗಬೇಕಿತ್ತು. ಇಷ್ಟೆಷ್ಟು ಜನ್ಮ ಆಗಿಲ್ಲ. ಯಾಕೆ ನಮಗೆ ಆ ಶಕ್ತಿ ಇಲ್ಲ. ಯಾಕೆ ಬಂಧವನ್ನು ನಾಶಪಡಿಸುವ ಮತ್ತೊಬ್ಬ ಬೇಕು, ಅವನೇ ಪರಮಾತ್ಮ. ಅವನ ಅನುಗ್ರಹ ಬೇಕು. ಹಾಗೆ ಮೋಕ್ಷಕ್ಕೆ ಭಗವಂತನ ಅನುಗ್ರಹ ಬೇಕು. ನಮ್ಮ ಶಕ್ತಿ ಸಾಲದು. ಅನುಗ್ರಹ ಆಗಬೇಕಾಗಿದ್ದರೆ ಅವನಲ್ಲಿ ಭಕ್ತಿ ಬೆಳೆಯಬೇಕು. ಭಕ್ತಿ ಬೆಳೆಯಬೇಕಾಗಿದ್ದರೆ ಅವನ ಜ್ಞಾನ ಬೇಕು. ಸಾಮಾನ್ಯ ಜ್ಞಾನ ಅಲ್ಲ. ಒಂದು ವಸ್ತುವನ್ನು ಕೇಳಿ ಪ್ರೀತಿ ಮಾಡೋದಕ್ಕಿಂತಲೂ ನೋಡಿದಾಗ ಹೆಚ್ಚು ಪ್ರೀತಿ ಆಗ್ತದೆ. ಪ್ರೀತಿಯು ಹೆಚ್ಚು ಆಗಬೇಕಾಗಿದ್ದರೆ ಮಾವಿನ ಹಣ್ಣನ್ನು ಕೇಳಿ ರುಚಿ ಗೊತ್ತಾಗಿದೆ, ಅನುಭವಿಸಿದಾಗ ಹೆಚ್ಚಿನ ರುಚಿ. ಪರಮಾತ್ಮನ ದರ್ಶನ ಆಯಿತು, ಹೆಚ್ಚು ಪ್ರೇಮ ಬೆಳೆಯಿತು. ಅದಕ್ಕೋಸ್ಕರ ಮೋಕ್ಷಕ್ಕೆ ಭಗವಂತನ ಅನುಗ್ರಹಕ್ಕೆ ಅವನ ದರ್ಶನ, ಅವನ ಪ್ರೇಮ ಬೆಳೀಬೇಕು. ಪ್ರೇಮಕ್ಕೆ ಅವನ ದರ್ಶನ ಆಗಬೇಕು. ದರ್ಶನ ಆಗಬೇಕಾಗಿದೆ ಅವನ ಜ್ಞಾನ, ಸರಿಯಾದ ಧ್ಯಾನ ಮಾಡಬೇಕು. ಧ್ಯಾನಕ್ಕೆ ಸರಿಯಾದ ಜ್ಞಾನ ಬೇಕು. ಅದಕ್ಕೆ ಶಾಸ್ತ್ರದ ಮನನ, ಶಾಸ್ತ್ರದ ಮಂಥನ ಮಾಡಿ ಪರಮಾತ್ಮನ ಸರಿಯಾದ ಜ್ಞಾನ ಪಡೆದು ಅವನಲ್ಲಿ ಪ್ರೇಮ ಬೆಳೆದು ಅವನ ಧ್ಯಾನ ಮಾಡಿ ಅದರಿಂದ ಅವನ ಸಾಕ್ಷಾತ್ಕಾರ ಪಡೆದು ಮತ್ತಷ್ಟು ಭಕ್ತಿ ಬೆಳೆದು ಅದರಿಂದ ಮೋಕ್ಷ ಆಗಬೇಕು. ಅತಃ ಮೋಕ್ಷಜನಕ ಪ್ರಸಾದಜನಕ ಜ್ಞಾನಜನಕತ್ವ. ಮೋಕ್ಷಕ್ಕೆ ಅನುಗ್ರಹ ಕಾರಣ, ಅನುಗ್ರಹಕ್ಕೆ ಭಕ್ತಿ ಕಾರಣ, ಅನುಗ್ರಹಕ್ಕೆ ಅನುಗ್ರಹ ಪ್ರಸಾದ, ಅದಕ್ಕೆ ಭಕ್ತಿ ಕಾರಣ. ಭಕ್ತಿಗೆ ಅವನ ದರ್ಶನ ಆಗಬೇಕು. ದರ್ಶನ ಆಗಬೇಕಾಗಿದ್ದರೆ ಧ್ಯಾನ ಆಗಬೇಕು. ಧ್ಯಾನ ಆಗಬೇಕಾಗಿದ್ದರೆ ಸಾಕ್ಷಾತ್ಕಾರ ಆಗಬೇಕು. ಧ್ಯಾನ ಆಗಬೇಕಾಗಿದ್ದರೆ ಅವನ ಸರಿಯಾದ ಜ್ಞಾನ ಬೇಕು. ಅದಕ್ಕೆ ಮನನ, ದಿವ್ಯಾಸ ಅಂದರೆ ಮನನ. ಶಾಸ್ತ್ರದಿಂದ ಪರಮಾತ್ಮ ಸರಿಯಾಗಿ ಮನನ ಮಾಡಿದರೆ ಎಲ್ಲ ಸಮಸ್ಯೆ ಪರಿಹಾರವಾಗಿ ಪರಮಾತ್ಮ ಅಂದರೆ ಹೀಗೆ ಅಂತ ಇದಮಿತ್ತಂ ಜ್ಞಾನ ಬರ್ತದೆ. ಆಮೇಲೆ ಧ್ಯಾನ, ಪ್ರೇಮವೂ ಬೇಕು, ಜ್ಞಾನವೂ ಬೇಕು. ಆಗ ಮಹಾತ್ಮ ಜ್ಞಾನಪೂರ್ವಕ ಪ್ರೇಮ ಸರಿಯಾಗಿ ಮಥನ ಮಾಡಿದಾಗ ಪರಮಾತ್ಮನ ಮಹಾತ್ಮ ಜ್ಞಾನ ಬರ್ತದೆ. ಮತ್ತು ಅವನು ತಿಳಿದ ಮೇಲೆ ಇಷ್ಟೆಲ್ಲ ಉಪಕಾರ ಮಾಡ್ತಾನೆ ಅಂತೇಳಿ ಅವನಲ್ಲಿ ಪ್ರೇಮ ಮತ್ತು ಜ್ಞಾನ, ಮಹಾತ್ಮ ಜ್ಞಾನ ಎರಡೂ ಬರಬೇಕಾಗಿದ್ದರೆ ಶಾಸ್ತ್ರದ ಶ್ರವಣ ಮನನ. ಶಾಸ್ತ್ರವನ್ನು ಓದಬೇಕು, ಮಥನ ಮಾಡಬೇಕು, ಸಮಸ್ಯೆ ಪರಿಹಾರ. ಅವ ಪರಮಾತ್ಮ ಹೀಗೇನು ಗೊತ್ತಾಗಿ ಅಲ್ಲಿ ಪ್ರೇಮ ಬೆಳೆದು ಅದರಿಂದ ಧ್ಯಾನ ಮಾಡಿ, ಧ್ಯಾನದಿಂದ ಸಾಕ್ಷಾತ್ಕಾರದಿಂದ ಉತ್ಕಟ ಭಕ್ತಿ, ಆ ಉತ್ಕಟ ಭಕ್ತಿಯಿಂದ ಪರಮಪ್ರಸಾದ, ಆಮೇಲೆ ಮೋಕ್ಷ. ಇಷ್ಟು ಬೇಕು. ಅದಕ್ಕೆ ಅತಃ ಓಂ ಅಂದರೆ ಅಥ. ನಮ್ಮ ಅಧಿಕಾರ ಬಂದ ಮೇಲೆ ಎಲ್ಲ ನಾವು ಸಂಸಾರದಲ್ಲಿ ವೈರಾಗ್ಯ ಇದೆಲ್ಲ ಬಂದು ಮೋಕ್ಷ ಪಡೀಲಿಕ್ಕೆ ಬೇಕಾದ ಶಾಸ್ತ್ರ ಅಧ್ಯಯನ ಮಾಡಲಿಕ್ಕೆ ಬೇಕಾದ ಅಧಿಕಾರ, ವೇದಾಧ್ಯಯನ, ಪರಮಾತ್ಮನಲ್ಲಿ ಪ್ರೇಮ, ವೈರಾಗ್ಯ ಇದೆಲ್ಲ ಹುಟ್ಟಿದ ಮೇಲೆ ಅತಃ ಈ ಶ್ರವಣ ಮನನಾದಿಗಳನ್ನು ಮಾಡಿ ಧ್ಯಾನ ಮಾಡಿ ಸಾಕ್ಷಾತ್ಕಾರ ಪಡೆದು ಅನುಗ್ರಹ ಪಡಿಬೇಕು. ಆಗ ಮೋಕ್ಷ ಆಗ್ತದೆ. ಅತಃ ಇಂಥ ಒಂದು ಪ್ರಯೋಜನ ಮೋಕ್ಷಜನಕ ಪ್ರಸಾದಜನಕ ಜ್ಞಾನಜನಕತ್ವಾದಿ ಜಿಜ್ಞಾಸ ಕರ್ತವ್ಯ. ನೀವು ವಿಷಯ ಮತ್ತು ಪ್ರಯೋಜನ. ಅತಃ ಎಂಬುದರಿಂದ ಪ್ರಯೋಜನ. ಬ್ರಹ್ಮ ಓಂ ಇದು ವಿಷಯ. ಬ್ರಹ್ಮ ಅಂದರೆ ಜೀವನಲ್ಲ, ಗುಣಪರಿಪೂರ್ಣನಾದ ಪರಮಾತ್ಮನಿಂದ ನಮಗಿಲ್ಲ, ಅದು ವಿಷಯ, ನಮಗೆ ತಿಳಿದ ವಸ್ತು. ಪ್ರಯೋಜನ ಏನು?
ಆ ಪರಮಾತ್ಮನ ಅನುಗ್ರಹದಿಂದ ಮೋಕ್ಷ ಆಗ್ತದೆ. ಮೋಕ್ಷಕ್ಕೆ ಬೇಕಾದ ಅನುಗ್ರಹ ಕೊಡಲಿಕ್ಕೆ ಅವನ ಭಕ್ತಿ ಸಾಕ್ಷಾತ್ಕಾರ ಬೇಕು. ಅದರಿಂದ ಮೋಕ್ಷ ಆಗ್ತದೆ. ಮೋಕ್ಷ ರೂಪ ಪ್ರಯೋಜನ ಇದೆ, ಪರಮಾತ್ಮ ನಿಮ್ಮ ವಿಷಯ ಇದೆ. ವಿಷಯ ಉಂಟು, ಪ್ರಯೋಜನ ಉಂಟು. ಅತಃ ಬ್ರಹ್ಮ ಜಿಜ್ಞಾಸ ಕರ್ತವ್ಯ. ಅಥ ಮತ್ತು ಅಧಿಕಾರಿ. ಶಾಸ್ತ್ರಕ್ಕೆ ಅಧಿಕಾರಿ ಯಾರು? ವೈರಾಗ್ಯಾದಿಗಳು ಯಾರಿಗುಂಟೋ, ಮೋಕ್ಷ ಬೇಕು ಅಂತ ಬಯಕೆ ಯಾರಿಗುಂಟೋ ಅವನು ಅಧಿಕಾರಿ. ಅಧಿಕಾರ ಪಡೆದ ನಂತರ ಮೋಕ್ಷ ರೂಪ ಪ್ರಯೋಜನ ಇದ್ದ ಪ್ರಯುಕ್ತ ಪರಮಾತ್ಮನ ವಿಚಾರ ಮಾಡಬೇಕು ಅಂತ. ಶಾಸ್ತ್ರಕ್ಕೆ 3 ಬೇಕು: ಒಂದು ವಿಷಯ, ಒಂದು ಪ್ರಯೋಜನ, ಒಂದು ಅಧಿಕಾರಿ. ಅಧಿಕಾರಿ ಯಾರು? ವಿರಕ್ತನಾದವನು, ಮೋಕ್ಷದ ಅಪೇಕ್ಷೆ ಉಳ್ಳವನು ಅಧಿಕಾರಿ. ಪ್ರಯೋಜನ ಮೋಕ್ಷ, ವಿಷಯ ಮೋಕ್ಷ ಕೊಡತಕ್ಕ ಪರಮಾತ್ಮ. ಅದು ವಿಷಯ, ಪ್ರಯೋಜನ, ಅಧಿಕಾರ 3 ಉಂಟು. ಆದ್ದರಿಂದ ಜಿಜ್ಞಾಸ ಕರ್ತ. ಪೂರ್ವಪಕ್ಷಿ ವಿಷಯ ಇಲ್ಲ, ಪ್ರಯೋಜನ ಇಲ್ಲ, ವಿಚಾರ ಬೇಡ ಅಂತ. ವಿಷಯ ಉಂಟು, ಓಂ ಬ್ರಹ್ಮ ಎಂಬುದರಿಂದ ವಿಷಯ, ಅಥ ಎಂಬುದರಿಂದ ಪ್ರಯೋಜನ, ಅಥ ಅಂದರೆ ಅಧಿಕಾರಿ ವಿಷಯ ಪ್ರಯೋಜನ. ಇದನ್ನು ಹೇಳಿ ಬ್ರಹ್ಮ ಜಿಜ್ಞಾಸ, ಬ್ರಹ್ಮ ವಿಚಾರ ಮಾಡಬೇಕು. ಅದಕ್ಕೆ ವಿಷಯ ಇದೆ, ನಾವು ತಿಳಿಯದ ನಮಗೆಲ್ಲ ಫಲವನ್ನು ಕೊಡತಕ್ಕ ಪರಮಾತ್ಮನನ್ನು ವಿಷಯ. ಅದರಿಂದ ಮೋಕ್ಷ ರೂಪ ಪ್ರಯೋಜನ ಇದೆ. ಅದಕ್ಕಾಗಿ ನಾವು ಪರಮಾತ್ಮ ವಿಚಾರ ಮಾಡಬೇಕು ಅಂಥೇಳಿ ಪೂರ್ವಪಕ್ಷಕ್ಕೆ ಉತ್ತರ ರೂಪವಾಗಿ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂಥೇಳಿ ಶಾಸ್ತ್ರಕ್ಕೆ ವಿಷಯ ಪ್ರಯೋಜನ 2 ಉಂಟು ಅಂತ ತಿಳಿಸಲಿಕ್ಕೆ ಮೊದಲನೇ ಸೂತ್ರ ಬಂತು ಅಂತೇಳಿ ಮೊದಲನೇ ಸೂತ್ರಾರ್ಥವನ್ನು ಓತತ್ವವಾಚಿ ಓಂಕಾರ ವಕ್ತಸೌ ತದ್ಗುಣೋತ. ಓಂಕಾರ ಪರಮಾತ್ಮ ಗುಣಪೂರ್ಣ ಎಂಬುದನ್ನು ಆ ಓಂಕಾರ ತಿಳಿಸ್ತಾ ಇದೆ. ಅದರಿಂದ ಗುಣಪೂರ್ಣನಾದ ಪರಮಾತ್ಮನನ್ನು ಅದು ತಿಳಿಸ್ತಾ ಇದೆ. ಜಿಜ್ಞಾಸೋರ್ಥ ಜ್ಞಾನಜಾತ ಪ್ರಸಾದಾದೇ ಮುಚ್ಯತೆ. ಅಥ ಎಂಬುದಕ್ಕೆ ಪರಮಾತ್ಮನ ವಿಚಾರ ಮಾಡಿ ಜಿಜ್ಞಾಸೆಯ ಪರಮಾತ್ಮನ ಸಾಕ್ಷಾತ್ಕಾರ ಆಗಿ ಅವನ ಪ್ರಸಾದ, ಅದರಿಂದ ಮೋಕ್ಷ ಆಗ್ತದೆ ಅಂತೇಳಿ ಜಿಜ್ಞಾಸೋಕ್ತ ಜ್ಞಾನಜಾತ ಪ್ರಸಾದಾತ್ ಮುಚ್ಯತೆ ಅಂತೇಳಿ ಅಥ ಶಬ್ದಕ್ಕೆ ಅರ್ಥ. ಓಂ ಬ್ರಹ್ಮ ಎಂಬುದಕ್ಕೆ ಓತತ್ವವಾಚಿ ಓಂಕಾರ ವಕ್ತಸು ತದ್ಗುಣಾರ್ಥಂ ಸೈವ ಬ್ರಹ್ಮ ಶಬ್ದಾರ್ಥ. ಬ್ರಹ್ಮ ಅಂದರೂ ಅವನೇ, ಓಂಕಾರ ಅಂದರೂ ಅವನೇ, ಗುಣಪೂರ್ಣನಾದ ಪರಮಾತ್ಮ. ಅವನ ಸಾಕ್ಷಾತ್ಕಾರ, ಅವನ ಅನುಗ್ರಹದಿಂದ ಸಾಕ್ಷಾತ್ಕಾರ ಆಗಿ ಅದರಿಂದ ಮಹಾನುಗ್ರಹ ಪಡೆದು ಮೋಕ್ಷ ಪಡೆಯುತ್ತೇವೆ. ಮೋಕ್ಷ ಎಂಬ ಪ್ರಯೋಜನ, ಪರಮಾತ್ಮ ಎಂಬ ವಿಷಯ 2 ಇದ್ದ ಪ್ರಯುಕ್ತ ವಿಚಾರ ಕರ್ತವ್ಯ ಅಂತೇಳಿ ಈ ಶ್ಲೋಕದ ಓತತ್ವವಾಚಿ ಓಂಕಾರ ವಕ್ತಸೌ ತದ್ಗುಣೋತ್ತಾಂ ಸವೇವ ಬ್ರಹ್ಮಶಬ್ದಾರ್ಥ ನಾರಾಯಣ ಪದೋದಿತ. ಮುಂದೆ ಆಮೇಲೆ ಜಿಜ್ಞಾಸೋಕ್ತ ಜ್ಞಾನಜಾತತೆ ಪ್ರಸಾದಾದೇವ ಮುಚ್ಯತೆ ಎಂಬುದು ಅಥ ಶಬ್ದಕ್ಕೆ ಅರ್ಥ. ಅದನ್ನು ಸೂತ್ರಕಾರರು ಹೇಳಿದ, ಭಾಷ್ಯಕಾರರು ಹೇಳಿದ. ನಾಳೆ ಪಾಠ ಇಲ್ಲ.